ನೋಡಿ ನಮ್ಮನೆ ನಂಗೆ ಶೂ ಹಾಕ್ತವ್ರೆ ಅರ್ಜೆಂಟ್ ಆದಾಗ ಹಂಗೇನೆ ಹೆಲ್ಪ್ ಮಾಡ್ತಾರೆ. ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಕೆಲಸ ಮಾಡೋಕ್ಕೆ. ಅದಕ್ಕೆ ಅವ್ರ ಹತ್ರನೇ ಊಟ ಮಾಡಿಸ್ಕೊಂಡು ನೋಡಿ ನಮ್ಮನೆ ಊಟ ಮಾಡಿಸ್ತಿದ್ದಾರೆ. ಎಷ್ಟು ಹುಡುಕಿದ್ರು ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ ನೋಡಿ. ಒಂದೋದ್ರೆ ಒಂದು ಏನೋ ಒಂದು ನಮ್ಮ ಮನೇಲಿ ಹೇಳಿರುವ ಏನಾದರೂ ಒಂದು ಆದರೆ ಇನ್ನೊಂದು ಆಗ್ತಾ ಇರುತ್ತೆ. ಒಂದು ರೆಡಿ ಆಗಿದ ತಕ್ಷಣ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ ಅಂತ ಕೊಟ್ಟು ಮನೆ ಕಡೆ ಹೋಗೋಣ ಬನ್ನಿ ಅಷ್ಟೇ. ಹೊತ್ತು ವಿಷಯ ಬೇರೆ ಇಲ್ಲ, ಕೊಟ್ಟು ಮನೆಗೆ ಹೋಗೋಣ ಅಷ್ಟೇ. ಬನ್ನಿ ಹೋಗೋಣ. ಗೈಸ್ ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಏನಂದ್ರೆ ವಿಷಯ ನೋಡಿ. ಬೆಳಗ್ಗೆ ಒಳ್ಳೆ ಕೆಲಸ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟಿದ್ದೀನಿ. ಅದೇ ಒಳ್ಳೆ ಕೆಲಸ ಅಲ್ಲ, ಮನಸ್ಸಿಂದ ಪೂಜೆ ಮಾಡೋ ಆಗುತ್ತೆ. ನಮ್ಮಮ್ಮ ಅರ್ಜೆಂಟಲ್ಲಿ ಪೂಜೆ ಮಾಡು ಅಂತ ಹೇಳ್ತಾವ್ರು. ಟೈಮ್ ಆಗಿದ್ರು ಮಾಡಿದೆ. ಯಾಕೆ ನಮ್ಮ ಅಮ್ಮ ಹತ್ರ ತಿನ್ಸ್ಕೊತಿದ್ದೆ ಅಂತ ನೋಡ್ತಾ ಇದ್ದೀರಾ? ಟೈಮ್ ಬೇರೆ ಆಗೈತೆ, ಎಡಿಟ್ ಬೇರೆ ಮಾಡಬೇಕು ಯೂಟ್ಯೂಬಲ್ಲಿ. ಆಗಿ ಎಡಿಟ್ ಇನ್ನೂ ಮಾಡಿಲ್ಲ. ಸಂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಕೆಲಸ ಮಾಡೋಕ್ಕೆ. ಅದಕ್ಕೆ ಅವ್ರ ಹತ್ರನೇ ಊಟ ಮಾಡಿಸ್ಕೊಂಡು ನೋಡಿ ನಮ್ಮನ್ನ ಊಟ ಮಾಡಿಸ್ತಿದ್ದಾರೆ. ತಟ್ಟೆಗೆ ಹಾಕಿದ್ದಾರೆ. ನಾನು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಊಟ ತಿನ್ಸಿದಾಯ್ತು, ನಾನು ಎಡಿಟ್ ಮಾಡ್ತಾಯಿದ್ದೀನಿ. ನೋಡಿ ಪಾಪ ನಮ್ಮನೆ ನನಗೆ ಶೂನು ಹಾಕ್ತವ್ರೆ. ನೋಡಿ ನಿಮ್ಮನೆಯವರು ಹಿಂಗೇನ ನೋಡಿ ನಮ್ಮನೆ ನಂಗೆ ಶೂ ಹಾಕ್ತವ್ರೆ. ಅರ್ಜೆಂಟ್ ಆದಾಗ ಹಂಗೇನೆ ಹೆಲ್ಪ್ ಮಾಡ್ತಾರೆ. ನನಗೂ ಎಡಿಟ್ ಮಾಡೋದೈತಲ್ವಾ ಕಮಿಟ್ಮೆಂಟು, ಅದಕ್ಕೆ ಮಾಡ್ತಾಯಿದ್ದೀನಿ ಗೈಸ್. ಏನು ಮಾಡೋಕ್ಕಾಗಲ್ಲ. ನೋಡಿ ಶೂ ಒಳಗಡೆ ಹೋಗ್ತಾಯಿಲ್ಲ, ಇಟ್ಕೊಂಬೈತು. ಇದು ಒಳಗಡೆ ಹೋಗ್ತಾಯಿಲ್ಲ ಅಂದಾಗ ಹಿಂಗೆ ಫೈನಲಿ ಆಯಿತು ಗೈಸ್. ಸೊಟ್ಟಪಟ್ಟು ಹಾಕಿದ್ದಾರೆ. ಹೆಂಗೋ ಪರವಾಗಿಲ್ಲ, ಹೆಂಗೋ ಹಾಕಿದ್ದಕ್ಕೆ ಖುಷಿ. ಸದ್ಯಕ್ಕೆ ಕಾಲೇಜ್ ಕಡೆ ಹೋಗಬೇಕು. ಬಾಯ್ ಗೈಸ್. ತುಂಬ ಏನೋ ಕೆಲಸ ಇದೆ, ಬ್ಯಾಗಲ್ಲಿ ಎತ್ಕೊಳೋದು. ಸದ್ಯಕ್ಕೆ ಬೈ, ಮತ್ತೆ ಕಾಲೇಜಲ್ಲಿ ಸಿಗೋಣ. ಕಾಲೇಜ್ಗೆ ನಾವು ಬಂದೆ. ಕಾಲೇಜೆಲ್ಲ ಮುಗೀತು. ಲೇಟಾಗಿ ಬಂದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ಮನೆಗೆ ಹೋಗೋಣ ಅಂದರೆ ರ್ಯಾಪಿಡೋ ಮಾಡೋಣ ಅಂದರೆ ಹೋಟೆಲ್ ಮಾಡೋಣ ಅಂದರೆ ಒಂದು ದೊಡ್ಡ ಸೀನ್ ಆಗೋಯ್ತು. ಏನಂದರೆ ಇಲ್ಲಿ ಗೈಸ್ ಹೆಲ್ಮೆಟ್ ನೋಡಿ ಇಲ್ಲಿ ಬಿಚ್ಚಿಬಿಟ್ಟು ಚೇಂಜ್ ಮಾಡೋಣ ಶರ್ಟು ಅಂತ ಹೆಲ್ಮೆಟ್ ಬಿಸ್ದೆ. ಇಲ್ಲಿ ಬ್ಲೂಟೂತ್ ಹಾಕಿದ್ನಲ್ಲ, ಒಂದು ಕಿವಿ ಐತಿ, ಇನ್ನೊಂದು ಬಿದ್ದೋಗ್ಬಿಡ್ತು ಗೈಸ್. ಎಲ್ಲಂತ ಸಿಗ್ತಾಯಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಅವಾಗಲೇ ಅರ್ಧ ಗಂಟೆಯಿಂದ ಹುಡುಕ್ತಾ ಇದ್ದೀನಿ. ನೋಡಿ ಗೈಸ್, ನಿಮಗೆ ಯಾರಿಗಾರ ಕಾಣಿಸಿದ್ರೆ ಕಮೆಂಟ್ ಮಾಡಿ. ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲಿ ಬಿತ್ತು ಅಂತ ಅರ್ಥ ಆಗ್ತಾಯಿಲ್ಲ. ಫುಲ್ ಎಲ್ಲ ಹುಡುಕಿದ್ದೀನಿ, ಸಿಗ್ತಾನೆ ಇಲ್ಲ ಗೈಸ್. ಎಷ್ಟು ಹುಡುಕಿದ್ರು ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ. ಒಂದೋದ್ರೆ ಒಂದು ಏನೋ ಒಂದು ನಮ್ಮ ಮನೇಲಿ ಹೇಳಿರುವ ಏನಾದರೂ ಒಂದು ಆದರೆ ಇನ್ನೊಂದು ಆಗ್ತಾ ಇರುತ್ತೆ. ಒಂದು ರೆಡಿ ಆಗಿದ ತಕ್ಷಣ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ ಅಂತ. ಇವಾಗ ಸದ್ಯಕ್ಕೆ ಹಾಗೆ ಆಗಿರೋದು. ಸದ್ಯಕ್ಕೆ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನೋಡಿ ಇಲ್ಲೆಲ್ಲ ಲೈಟ್ ಹಾಕ್ತೀನಿ, ಏನೇನೋ ಮಾಡ್ತೀನಿ, ಯಾವುದು ಸಿಗ್ತಾ ಇಲ್ಲ. ಕಾರ್ ಕೆಳಗಡೆ ಅಂತ ಕಾರಲ್ಲೂ ನೋಡಿದೆ, ಅಲ್ಲೂ ಇಲ್ಲ. ಎಲ್ಲ ಥರ ನೋಡಿದೆ ಗೈಸ್. ನೋಡಿ ನಿಮ್ಗೆ ಎಲ್ಲಗಾನ ಕಾಣಿಸ್ತಾರೆ ಕಮೆಂಟ್ ಮಾಡಿ. ಮತ್ಲಬ್ ಅಲಗಿ ಲೆವೆಲ್ಗೆ ಬಂದಾತ ಅಷ್ಟೇ ಗೈಸ್. ಇವತ್ತು ಸ್ವಲ್ಪ ಪರಿಸ್ಥಿತಿ ಹಿಂಗಾಗಿದೆ. ಸರಿ ಹುಡುಕ್ಬಿಟ್ಟು ಆಮೇಲೆ ಅಪ್ಡೇಟ್ ಕೊಡ್ತೀನಿ ಸಿಗ್ತಾ ಇಲ್ಲ ಅಂತ. ಗೈಸ್ ಎಷ್ಟು ಹುಡುಕಿದ್ರು ಸಿಗಲಿಲ್ಲ. ಕೊನೆಗೆ ಏನು ಮಾಡೋಕ್ಕಾಗಿಲ್ಲ, ಡಿಸಪಾಯಿಂಟ್ಮೆಂಟ್ ಹಂಗೆ ಬಂದೆ. ನೋಡಿ ಯೂನಿಫಾರ್ಮ್ ಮೇಲೆ ಟಿ ಶರ್ಟ್ ಹಾಕ್ಕೊಂಡು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಪೋರ್ಟರ್ ಮಾಡೋಕ್ಕೆ. ಒಂದು ಆರ್ಡ್ರು ಎತ್ಕೊಂಡ್ಬಂದೆ. ನೋಡಿ ಇಲ್ಲೇ ಡ್ರಾಪ್ ಇರೋದು, ಕಸ್ಟಮರ್ ಬರ್ತಾರಂತೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಐಟಮ್ ಕೊಟ್ಟು ಮತ್ತೆ ಬೇರೆ ಆರ್ಡ್ರ್ ತೊಗೊಂಡಿದ್ದೀನಿ, ಹೋಗಬೇಕು. ನೋಡೋಲ್ಲ ಗೈಸ್, ಒಂದಾದ್ಮೇಲೆ ಒಂದು ಏನಾದರೂ ಒಂದು ಕಳ್ಕೊಳೋದಾಯಿತು. ಏನು ಚಿಕ್ಕ ಬ್ಲೂಟೂತ್ ಅಂತಲ್ಲ, ಆ ಬ್ಲೂಟೂತ್ ತೊಗೊಳಕ್ಕೆ ಎಷ್ಟು ದುಡ್ಡು ಬೇಕು ಹೇಳ್ರಿ? 1,500 2,000 ಬೇಕು. ಏನು ಮಾಡೋಕ್ಕಾಗಲ್ಲ, ಕಳ್ದೋಯ್ತು. ಇವಾಗ ಸದ್ಯಕ್ಕೆ ನನ್ನ ಹತ್ರ ಬೇರೆ ಯಾವುದು ಬ್ಲೂಟೂತ್ ಇಲ್ಲ. ಒಂದು ಹ್ಯಾಂಗಿಂಗ್ ಒಂದಿದೆ, ಅದರಲ್ಲಿ ಒಂದು ಕಿತ್ತೋಗಿದೆ ನೋಡಿ, ಇನ್ನೊಂದು ಅಷ್ಟೇ ವರ್ಕ್ ಆಗೋದು. ಇವಾಗ ಅಷ್ಟೇ ಗೈಸ್, ಏನು ಮಾಡೋಕ್ಕಾಗಲ್ಲ ಬಿಡ್ರಿ. ಅದ್ರ ಬಗ್ಗೆ ಮಾತಾಡಿದ್ರೂ ಏನು ಯೂಸ್ ಇಲ್ಲ. ಸದ್ಯಕ್ಕೆ ಬೇರೆ ಆರ್ಡ್ರ್ ಬಂತು, ಕಸ್ಟಮರ್ಗೆ ಐಟಮ್ ಕೊಟ್ಟು ಹೋಗ್ತೀನಿ. ಬೈ ಗೈಸ್, ಮತ್ತೆ ಸಿಗೋಣ ಗೈಸ್. ಈಗ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಹಿಂಗೆ ಆರ್ಡ್ರ್ ಮಾಡ್ತಾಯಿದ್ದೆ ನೋಡಿ, ಇಲ್ಲಿ ಡ್ರಾಪ್ ಇತ್ತು. ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗೆಲ್ಲ ಹುಡ್ಕೊಂಡು ಹೋಗಿ ಕೊಡೋದು ತುಂಬ ಕಷ್ಟ ಆಗುತ್ತೆ. ಕಸ್ಟಮರ್ಗೆ ಬಂದಿದ್ದೀನಿ ಅಂತ ಒಂದೇ ಒಂದು ಮಾತು ಫೋನ್ ಮಾಡಿದ್ದು, ಅವರೇ ಬರಬೇಡಿ ಕೆಳಗಡೆ ಇರಿ ಅಂತ ಹೇಳಿದ್ರು. ತುಂಬ ಖುಷಿಯಾಗೋಯ್ತು. ಅದಲ್ದಿರ ಇನ್ನೊಂದು ಖುಷಿ ವಿಷಯ ಏನಂದರೆ, ನನಗೆ ಆಗಿದ್ದೇನೆ ನೋಡಿ ತೋರಿಸ್ತೀನಿ. ಲಾಸ್ಟ್ ಆರ್ಡ್ರ್ ಇವಾಗ ಕೊಟ್ಟಿದ್ದು 195 ರುಪೀಸ್, ಅಂದರೆ 208 ಆಗಿತ್ತು ಕಂಪ್ನಿ ಕಡೆಯಿಂದ. ಅಷ್ಟು ಅವರು ಪೇ ಮಾಡೋಕೆ ಹೇಳಿದ್ದು. ನಿಮ್ಗೆ ಹೋಗುತ್ತಾ ಕಂಪ್ನಿಗೆ ಹೋಗುತ್ತಾ ಅಂತ ನಾನು ಡೈರೆಕ್ಟ್ ನನಗೆ ಸರ್ ಅಂದೆ. ನಾನು QR ಕೋಡೇ ಕೊಟ್ಟಿದ್ದೆ. ಆ್ಯಕ್ಚುಲಿ ಪೋರ್ಟರಲ್ಲಿ ನಮ್ಮ QR ಕೋಡಲ್ಲೇ ಹಾಕ್ಸ್ಕೊಬೇಕು. ಲಿಟ್ರಲಿ ಗೈಸ್ 300 ರುಪೀಸ್ ಕೊಟ್ಟರು ಗೈಸ್. 100 ರೂಪಾಯಿ ಟಿಪ್ಸು ಅಂದ್ಕೊಡಿ. ಲ್ಯಾಟ್ರಿ ಮನುಷ್ಯ ತುಂಬ ಒಳ್ಳೆಯರಿದ್ರು ಹಿಂದಿಯವರು. ನನಗಂತೂ ಫುಲ್ ಖುಷಿಯಾಗೋಯ್ತು. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಬಂದೆ. ಪ್ರೂಫೇ ತೋರಿಸ್ಬಿಡ್ತೀನಿ ಇದು. ಒಂದೇ ಒಂದು ನಿಮಿಷ ವೇಟ್ ಮಾಡಿ. ನೋಡಿ ಗೈಸ್, ಆಶೀಶ್ ಭಟ್ ಅಂತ 300 ಫೋನ್ಪೇ ಮಾಡಿದ್ದಾರೆ 208ಗೆ. ಲಿಟ್ರಲಿ ಫುಲ್ ಖುಷಿ ಆಯಿತು. ಅದಕ್ಕೆ ನಿಮ್ಮ ಹತ್ರನೇ ಹೇಳ್ಕೊಂಡೆ ಅಷ್ಟೇ ಗೈಸ್. ನೋಡಿ ಇದೇ ಅಪಾರ್ಟ್ಮೆಂಟು. ಸದ್ಯಕ್ಕೆ ಇಷ್ಟೇ, ಬನ್ನಿ ಇವಾಗ ಮತ್ತೆ. ಅಂದರೆ ಇನ್ನೊಂದು ಹೇಳಿದ್ರು ಅಷ್ಟು ಲಾಸ್ಟಲ್ಲಿ, ಹುಷಾರಾಗಿ ಹೋಗಿ ಅಂತ. ಅದು ಇನ್ನೂ ಖುಷಿ ಆಗೋಯ್ತು, ಆರ್ಟಿಗೆ ಟಚ್ ಆಗೋಯ್ತು. ಸದ್ಯಕ್ಕೆ ಅಷ್ಟೇ. ಇವಾಗ ಬಾಯ್, ಮತ್ತೆ ಆರ್ಡ್ರ್ ಬರ್ತಾಯಿದೆ, ಮತ್ತೆ ಮಾಡ್ಬಿಟ್ಟು ಮತ್ತೆ ಮಾತಾಡ್ತೀನಿ. ಬಾಯ್ ಗೈಸ್. ಹಿಂಗೆ ಆರ್ಡರ್ ಮಾಡ್ತಾ 11:15 ಆಯಿತು. ಫೈನಲಿ ನಮ್ಮ ಮನೆ ಕಡೆ ಆರ್ಡ್ರ್ ಬಿತ್ತು. ಇನ್ನೊಂದು ಏನಂದರೆ ಗೈಸ್, ರೆಸ್ಟೋರೆಂಟ್ಗಳು ಹೆಂಗಾಗ್ತಾರೆ ಅಂದರೆ ಅರ್ಥನೇ ಆಗೋಲ್ಲ, ಹುಡ್ಕೋಕ್ಕೆ ಆಗೋಲ್ಲ. ರೈಟ್ ಸೈಡಲ್ಲಿ ಇರುತ್ತೆ, ಲೆಫ್ಟ್ ಸೈಡಲ್ಲಿ ಲೊಕೇಟ್ ಆಗಿರುತ್ತೆ.
ಈ ಮ್ಯಾಪಲ್ಲಿ ಮಾತ್ರ ರೈಟ್ ಸೈಡ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ನಾಯ್ಡು ಹೋಟೆಲ್ ಅಂತ ಇದೆ, ಇಂಡಿಯನ್ ಬರ್ಗರ್ಸ್ ಅಂತ. ಅಲ್ಲೆಲ್ಲೋ ಚಿಕ್ಕದಾಗಿ ಹಾಕಿದ್ದಾರೆ. ಇದನ್ನ ಅಲ್ಲಿ ಹೋಗಿ ಮುಂದೆ ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ಹುಡುಕ್ಬಿಟ್ಟು ತರೋಷ್ಟೊತ್ತಿಗೆ ಇಲ್ಲಿ ಟೈಮ್ ಹೋಗೋಯ್ತು. ಇವಾಗ ಆಲ್ರೆಡಿ 11:15. ಸದ್ಯ ನಮ್ಮ ಮನೆ ಕಡೆನೇ ಬಿದ್ದಿದೆ. ಇವಾಗ ಈ ಆರ್ಡ್ರ್ ಕೊಟ್ಟು ನಮ್ಮ ನಡೆ ಮನೆ ಕಡೆ ನೋಡಿ, ಒಂದು 3 ಕಿಲೋಮೀಟ್ರ್ 3.5 ಕಿಲೋಮೀಟ್ರ್ ಇದೆ. ಕೊಟ್ಟು ಮನೆ ಕಡೆ ಹೋಗೋಣ ಬನ್ನಿ ಅಷ್ಟೇ. ಇವತ್ತು ವಿಷಯ ಬೇರೆ ಏನಿಲ್ಲ, ಕೊಟ್ಟು ಮನೆಗೆ ಹೋಗೋಣ ಅಷ್ಟೇ. ಬನ್ನಿ ಹೋಗೋಣ ಕೊಡೋಕ್ಕೆ. ಆರ್ಡ್ರ್ ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ, ಬರ್ಗರು, ಒಂದೇ ಒಂದು ಬರ್ಗರು. ಸದ್ಯಕ್ಕೆ ಇದು ಕೊಟ್ಟು ನಮ್ಮ ನಡೆ ಮನೆ ಕಡೆಗೆ. A few moments later. ಫೈನಲಿ ಬಂದೆ ಮನೆಗೆ. ಆರ್ಡರ್ ಕೊಟ್ಟು ಬರ್ಗರ್ನ ಕೊಟ್ಟು ಕಸ್ಟಮರು ಲೇಟ್ ಮಾಡಿದ್ರು ಗೈಸ್. 3-4 ಸಲ ಫೋನ್ ಮಾಡಿ ರಿಸೀವ್ ಮಾಡಿಲ್ಲ. ಕಾಂಟ್ಯಾಕ್ಟ್ ಸಪೋರ್ಟ್ಗೆ ಫೋನ್ ಮಾಡಿ, ಆಮೇಲೆ ಕಾಂಟ್ಯಾಕ್ಟ್ ಸಪೋರ್ಟ್ಗೆ ಫೋನ್ ಮಾಡ್ತೀನಿ, ಅವ್ರು ರಿಸೀವ್ ಮಾಡಿದ್ರು. ಹಲೋ ಸರ್ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಕಸ್ಟಮರೇ ಬಂದ್ಬಿಟ್ರು. ಕಸ್ಟಮರ್ ಕೇರ್ ಕಾಲ್ ಮಾಡಿದ್ದು ವೇಸ್ಟ್ ಆಗೋಯ್ತು ಅಷ್ಟೇ. ನೋಡಿ ನಮ್ಮ ಇನ್ನೂ ಮಲಗಿಲ್ಲ, 12 ಗಂಟೆ ಆದರೆ ಇವತ್ತು. ಮೋಸ್ಟ್ಲಿ ಫೋನ್ ನೋಡ್ಕೊಂಡಿದ್ರು ಅನ್ಸುತ್ತೆ ಅಷ್ಟೇ. ಸದ್ಯಕ್ಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಬಿಕಾಸ್ ಹೊಟ್ಟೆ ಸಿಗ್ತಿದೆ, ಊಟ ಮಾಡಬೇಕು. ಏನು ನಿಮ್ಗೇನು ಊಟ ತೋರ್ಸೋದು ಗೈಸ್, ಬೇಳೆ ಸಾರು ಅನ್ನ ಅಷ್ಟೇ, ಬೇರೆ ಏನಿಲ್ಲ. ನಮ್ಮಮ್ಮ ನೋಡಿ ನಗಾಡ್ತಾ ಇದ್ದಾರೆ. ಓಕೆ, ಬದನೆಕಾಯಿ ಬೇಳೆ ಸಾರು ಆ ಥರ ಮಾಡಿರ್ತಾರೆ, ತಿನ್ನೋದಷ್ಟೇ. ಸದ್ಯಕ್ಕೆ ಈ ಲಾಗ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳೆ ಇನ್ನೊಂದು ಲಾಗ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.